ಭೀಮಾ ನದಿ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಸೇತುವೆ ಭಾಗ ಆಗ್ಬಿಟ್ಟಿದೆ ಇದೀಗ ಈ ಬ್ಯಾರೇಜ್ನ ಸೇತುವೆ ಭಾಗ ಹಾಗೂ ರಸ್ತೆಯು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದೆ। ಈ ಒಂದು ಸೇತುವೆ ಭಾಗವು ಕುಸಿದ ಪರಿಣಾಮ ವಾಹನ ಸಂಪರ್ಕ ಕೂಡ ಕಡಿತವಾಗಿದೆ। ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳ್ಳಿ ಬ್ಯಾರೇಜ್ ಸೇತುವೆ ಭಾಗ ಹಾಗೂ ರಸ್ತೆಯು ಕುಸಿದು ಹಾಳಾಗ್ಬಿಟ್ಟಿದೆ। ಆಸ್ಪತ್ರೆ, ಶಾಲೆ ಹಾಗೂ ವಿವಿಧ ಕೆಲಸ ಕಾರ್ಯಕ್ಕೆ ತೆರಳುವುದಕ್ಕೆ ಪರದಾಡುವಂತಾಗಿದೆ। ಕಲ್ಲು ಬಂಡೆಗಳಲ್ಲಿ ಭೀಮಾ ನದಿ ಹಿನ್ನೀರಿನಲ್ಲಿ ಜನರು ಡೆಡ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ। ಈ ಬಗ್ಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ ಪ್ರತಿಕ್ರಿಯೆಯನ್ನ ಅಂದ್ರೆ ಅಲ್ಲಿನ ಜನರ ಪ್ರತಿಕ್ರಿಯೆಯನ್ನ ಕೂಡ ಪಡೆದುಕೊಂಡಿದ್ದಾರೆ ಮತ್ತೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ। ಭೀಮಾ ನದಿ ಪ್ರವಾಹಕ್ಕೆ ಈಗ ಸೇತುವೆ ಭಾಗ ಕೂಡ ಕೊಚ್ಚಿಕೊಂಡು ಹೋಗಿ ಈಗ ಸಂಪರ್ಕ ಕಳೆದುಕೊಂಡಿದೆ। ನಾವು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳ್ಳಿ ಗ್ರಾಮದ ಹೊರಭಾಗದ ಸೇತುವೆ ಭಾಗದಲ್ಲಿದ್ದೀವಿ। ದೃಶ್ಯಗಳನ್ನು ನೋಡಬಹುದು। ಭೀಮಾ ನದಿ ಪ್ರವಾಹದಿಂದ ಭೀಮಾ ನದಿಯು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿದ ಪರಿಣಾಮವಾಗಿ ಭೀಮಾ ನದಿಯ ಅಬ್ಬರಕ್ಕೆ ಕಂದಳ್ಳಿ ಗ್ರಾಮದ ಹೊರಭಾಗದಲ್ಲಿರುವಂಥ ಕಂದಳ್ಳಿ ಬ್ಯಾರೇಜ್ನ ಸೇತುವೆ ಕೊಚ್ಚಿಕೊಂಡು ಹೋಗಿದೆ। ಅದೇ ರೀತಿಯಾಗಿ ಈ ರಸ್ತೆ ಭಾಗ ಸಂಪೂರ್ಣವಾಗಿ ಭೀಮಾ ನದಿ ಪ್ರವಾಹದಿಂದ ನೀರು ಪಾಲಾಗಿ ಕೊಚ್ಚಿಕೊಂಡು ಹೋಗಿದೆ। ಕಂದಳ್ಳಿ ಗ್ರಾಮದಿಂದ ಏನು ಸೈದಾಪುರ ಭಾಗಕ್ಕೆ ತೆರಳುವಂಥ ಜನರು ಪರದಾಡುವಂತಾಗಿದೆ। ನಾವು ದೃಶ್ಯಗಳನ್ನು ಕೂಡ ನೋಡಬಹುದು। ಇದೇ ಕಲ್ಲು ಬಂಡೆಗಳ ಮೂಲಕ ಇವರು ನಡೆದುಕೊಂಡು ಚಿಗನೂರು ಮೂಲಕ ಸೈದಾಪುರ ಭಾಗಕ್ಕೆ ನಡೆದುಕೊಂಡು ತೆರಳ್ತಾ ಇದ್ದಾರೆ। ಪ್ರಮುಖವಾಗಿ ವಡಗೇರ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಕೂಡ ರೋಗಿಗಳಿಗೆ ರಾಯಚೂರು ಜಿಲ್ಲಾ ಆಸ್ಪತ್ರೆಗೆ ಶಿಫಾರಸು ಮಾಡ್ತಾರೆ। ಅಲ್ಲಿಂದ ಕೂಡ ವಡಗೇರದಿಂದ ರಾಯಚೂರಿಗೆ ಆಸ್ಪತ್ರೆಗೆ ತೆರಳಲು ಕೂಡ ಸಾಧ್ಯವಾಗ್ತಾ ಇಲ್ಲ, ಯಾಕಂತಂದ್ರೆ ಈ ರಸ್ತೆ ಕೂಡ ಸಂಪರ್ಕ ಕಡಿತಗೊಂಡಿದೆ। ಯಾವ ರೀತಿ ಸೇತುವೆ ಭಾಗವು ಈಗ ಕುಸಿತಗೊಂಡಿದೆ, ಹೀಗಾಗಿ ಸಂಪರ್ಕ ಕಡಿತಗೊಂಡಿದೆ। ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರುವುದು ಜನಪ್ರತಿನಿಧಿಗಳು ಭೇಟಿ ನೀಡಿ ತಾತ್ಕಾಲಿಕ ಸಮಸ್ಯೆಗೆ ಬಗೆಹರಿಸುವಂಥ ಕಾರ್ಯ ಮಾಡಿಲ್ಲ। ಹೀಗಾಗಿ ದುರಸ್ತಿ ಭಾಗ್ಯ ಕರುಣಿಸಬೇಕು, ಅದ್ಯಾವುದು ಕೆಲಸ ಕೂಡ ಇಲ್ಲಿವರೆಗೆ ಮಾಡಿಲ್ಲ। ಈಗ ನಾವು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಏನು ಹೇಳ್ತಕ್ಕೇನ ಈಗ ನಿಮಗೆ ಈ ಬ್ರಿಡ್ಜ್ ಎಲ್ಲ ಕೊಚ್ಕೊಂಡು ಹೋಗ್ಯದ, ರೋಡ್ ಹೋಗ್ಯದ, ಬ್ರಿಡ್ಜ್ ಹೋಗ್ಯದ, ದವಾಖಾನಿಗೆ ಹೆಂಗೆ ಹೋಗೋದು, ಸಂತಿಗೆ ಹೆಂಗೆ ಹೋಗೋದು, ಏನು ಸಮಸ್ಯೆ ಆಗತ್ತದ? ಸಿನ್ಸ್ 1 ಮಂತ್ ಆಯಿತು, 1 ತಿಂಗಳಿಂದ ಪ್ರವಾಹ ಇದೆ। ಇಲ್ಲಿ ಸಂಪೂರ್ಣ ರಸ್ತೆ ಕೊಚ್ಚಿಕೊಂಡು ಹೋಗಿದೆ। ನಮ್ಮ ಭಾಗದ ಜನ ಸೈದಾಪುರ ನೆಚ್ಕೊಂಡಿದ್ದಾರೆ, ವ್ಯಾವಹಾರಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಕವಾಗಿ। ಇಲ್ಲಿ ನೋಡ್ತಾ ಇದ್ದೀರಿ, ಸಾಕಷ್ಟು ವಯಸ್ಕರು ಈ ಕಲ್ಲಿನಲ್ಲಿ ದಾಟಿ ಬರ್ತಾ ಇದ್ದಾರೆ। ಸಾಕಷ್ಟು ಮಂದಿ ನಿನ್ನೆ ಬಿದ್ದು ಗಾಯಗಳಂತೂ ಆಗಿದೆ। ಇಲ್ಲಿ ಇಷ್ಟೆಲ್ಲ ಆದ್ರೂ ನಮ್ಮ ಭಾಗದ ಜನಪ್ರತಿನಿಧಿಗಳು ಅಥವಾ ಯಾವ ಅಧಿಕಾರಿಗಳು ಭೇಟಿ ನೀಡದೇ ಇರುವುದು ಒಂದು ದುಃಖದ ಸಂಗತಿಯಾಗಿದೆ। ಮತ್ತು ಇದು ದುರಸ್ತಿ ಮಾಡುವ ಕೆಲಸ ಆಗ್ಬೇಕಲ್ಲ, ಅದು ಕ್ವಿಕ್ ಆಗಿ ಆಸ್ ಎ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತೇಳಿ ಇದನ್ನು ವರ್ಕ್ ಮಾಡಬೇಕು ಅಂತ ನಮ್ಮ MLA ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ। ಇಲ್ಲಿ ಭಾಗದಲ್ಲಿ ನೋಡ್ತಿದ್ದೀರಿ, ಯಾವುದೇ ಕರೆಂಟ್ ಇಲ್ಲ, ಮೂಲಭೂತ ಸೌಕರ್ಯಗಳು ಸಂಪೂರ್ಣ ನಶಿಸಿ ಹೋಗಿವೆ। ನಾವು ಕೇಳೋದು ಇಷ್ಟೇ, ಕ್ವಿಕ್ ಆಗಿ ನಮಗೆ ವ್ಯಾವಹಾರಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆರೋಗ್ಯಕವಾಗಿ ಅನುಕೂಲ ಆಗುತ್ತೆ ಅಂತ ಒಂದು ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ। ಇದು ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ। ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ದುರಸ್ತಿ ಭಾಗ್ಯ ಕರುಣಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ। ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ।